ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗುವಂತಹ ಜವಾರಿ ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಸಿಪಿ ತೋರ್ಸಕತ್ತೀನಿ. ಜವಾರಿ ಡೊಣ್ ಮೆಣಸಿನ್ಕಾಯಿ ಭಾಳ ರುಚಿ ಇರ್ತಾವೆ. ಹೆಂಗೆ ಮಾಡೋದು ನೋಡ್ಕೊಂಬರೋಣ ಅಂತ. ಜವಾರಿ ಡೊಣ್ ಮೆಣಸಿನ್ಕಾಯಿ ನೋಡ್ರಿ ಈ ಥರ ಇರ್ತಾವೆ, ಭಾಳ ಟೇಸ್ಟ್ ಕೊಡ್ತಾವೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ. ಈಗ ನಾನು ಒಂದು ಬಾಳ್ಗೆ ತೊಗೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡು ಈ ಡೊಣ್ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಈಗ ಇದನ್ನು ಚಲೋತ್ನಾಗಿ ಕಲರ್ ಚೇಂಜ್ ಆಗಬೇಕು ನೋಡಿರಿ, ಈ ಥರ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಎಣ್ಣೆ ಒಳಗನ ಹುರ್ಕೋಬೇಕು. ಈ ಥರ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತಾವೆ ಮತ್ತು ಅರ್ಧ ಬೆಂದು ಬಿಟ್ಟಿರ್ತಾವೆ. ತಿನ್ನುವಾಗ ಸೂಪರ್ ಟೇಸ್ಟ್ ಕೊಡ್ತಾವೆ ಅಂತಲೇ ಹೇಳ್ಬೋದು. ಇಷ್ಟಾದ್ರೆ ಸಾಕು. ಈಗ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ ಅಂತ ನೋಡ್ರಿ. ಈಗ ಈ ಥರ ಆಗಬೇಕು, ಅಲ್ಲಿವರೆಗೂ ನಾವು ಹುರ್ಕೊಂಡು ಇಟ್ಕೋಬೇಕು. ಈಗ ಮಿಕ್ಸರ್ ಜಾರಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಂತ. ಹಸಿ ಕೊಬ್ಬರಿ ಒಂದು ಸಣ್ಣ ಬಟ್ಲದಿಂದ ಒಂದು ಬಟ್ಲ ಹಸಿ ಕೊಬ್ಬರಿ, ಸ್ವಲ್ಪ ಶುಂಠಿ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಶುಂಠಿ ಆದಮೇಲೆ ಬೆಳ್ಳುಳ್ಳಿ ನೋಡಿರಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಕೊಬ್ಬರಿ ಹಾಕ್ಕೊಂಡೇನಿ. ಹಸಿ ಕೊಬ್ಬರಿ ಇದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮಸಾಲೆ ಭಾಳ ಮಸ್ತ್ ಇರ್ತೈತಿ ಇದು. ಅನ್ನದ ಜೋಡಿನೂ ನೀವು ಬಿಸಿ ಬಿಸಿ ಅನ್ನ ತುಪ್ಪದ ಜೋಡಿ ನೀವು ಈ ಪಲ್ಯನ ಹಚ್ಕೊಂಡು ತಿನ್ಬೋದು. ಸಖತ್ ಟೇಸ್ಟ್ ಕೊಡ್ತೈತಿ. ಮತ್ತು ಜೋಳದ ರೊಟ್ಟಿ ಭಾಳ ಒಳ್ಳೆ ಕಾಂಬಿನೇಷನ್ ಇದಕ್ಕೆ. ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬರಾಕತ್ತೆ ನೋಡ್ಬೋದು, ಮಿಕ್ಸರ್ ಮಾಡ್ಕೊಂಡು ಬರಾಕತ್ತೀನಿ. ಈಗ ಈ ಥರ ಮಾಡ್ಕೋಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮತ್ತು ಮಿಕ್ಸರ್ ಮಾಡ್ಕೊಂಡೇನಿ. ನಾನು ಸಣ್ಣ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೇನು ಮಸಾಲಾನ. ಈಗ ಬಾಳಿಗೆ ಆಗಲೇ ಹುರ್ಕೊಂಡಿದ್ವಲ್ಲ ಡೊಣ್ ಮೆಣಸಿನ್ಕಾಯಿ, ಬಾಳಿಗೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿಂದ ಜೀರಿಗೆ ಹಾಕ್ಕೊಂಡೇನಿ, ಸಾಸಿವೆ ಹಾಕ್ಕೊಂಡೇನಿ ಮತ್ತು ಸಣ್ಣ ಕಟ್ ಮಾಡಿದ ಈರುಳ್ಳಿ. ಈ ಥರ ಕಟ್ ಮಾಡಿರ್ಬೇಕು ರೀ ಈರುಳ್ಳಿ, ದೊಡ್ಡ ದೊಡ್ಡ ಕಟ್ ಮಾಡಬೇಡ್ರಿ, ಚಲೋ ಅನ್ಸಂಗಿಲ್ಲ. ನೋಡಿರಿ ಇದು ನಾನೀಗ ಕಟ್ ಮಾಡಿ ತೋರಿಸೇನಲ್ಲ ನೋಡಿರಿ, ಇದೇ ಥರ ಇರಬೇಕು. ಸಣ್ಣಗೆ ಕಟ್ ಮಾಡಿರಿ ಆದಷ್ಟು. ಚಲೋತ್ನಾಗಿ ಇದನ್ನು ಎಣ್ಣೆ ಒಳಗನ ಹುರ್ಕೊಳೋಣಂತ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೇನೆ. ಇನ್ನೊಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಬೇಕು ಈ ಎಣ್ಗಾಯಿ ಮಾಡಬೇಕು ಅಂತಂದ್ರೆ, ಪಲ್ಯ ಮಾಡಬೇಕಂತಂದ್ರಿ ಡೊಣ್ ಮೆಣಸಿನ್ಕಾಯಿ ಆಗಲಿ ಬದ್ನಿಕಾಯಿ ಎಣ್ಗಾಯಿ ಆಗಲಿ, ಎಣ್ಣೆ ಒಂದು ಸ್ವಲ್ಪ ಮುಂದಿರಬೇಕು. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ನೋಡಿರಿ ಕಲರ್ ಚೇಂಜ್ ಆಗೈತಿ ಈರುಳ್ಳಿದು, ಅಂದ್ರೆ ರುಚಿ ಬರುತ್ತಾ. ಈ ಥರ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಈಗ ನಾನು ಒಂದು ಸ್ವಲ್ಪ ಟಮಾಟ ಹಣ್ಣು ಹಾಕ್ಕೊಳಕತ್ತೀನಿ. ಟಮಾಟ ಹಣ್ಣು ಹಾಕ್ಕೊಂಡಾದ್ಮೇಲೆ ಈಗ ರುಬ್ಬಿದ ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಈಗ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಹುರ್ಕೋಬೇಕು. ಹಸಿ ಸ್ಮೆಲ್ ಹೋಗಲಿ, ಅದು ಸ್ವಲ್ಪ ಹಸಿ ಸ್ಮೆಲ್ ಇತ್ತಂತಂದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಎಲ್ಲ ಹಸಿ ಸ್ಮೆಲ್ಲು ಹೋಗಬೇಕು. ಇಲ್ಲೇ ನೋಡಿರಿ ಟಿಪ್ಸ್ ಅಂತಲೇ ಹೇಳ್ಬೋದು ಇದು. ಅರ್ಧಂಬರ್ಧ ನೀವು ಫ್ರೈ ಮಾಡ್ಕೊಂಡ್ರಿ ಅಂದರೆ ಟೇಸ್ಟು ಬೇರೆನೇ ಬರುತ್ತೆ. ಅದಕ್ಕೆ ಚೆನ್ನಾಗಿ ನಾವು ಎಣ್ಣೆ ಒಳಗೆ ಹುರ್ಕೊಂಡ್ವಿ ಅಂದ್ರೆ ಅದರ ಟೇಸ್ಟು ಸಖತ್ತಾಗಿರ್ತೈತಿ. ಯಾವುದೇ ಪಲ್ಯ ಆಯಿತು, ನೀವು ಏನೋ ಮಾಡೋದಿದ್ರೂ ಚೆನ್ನಾಗಿ ಈ ಥರ ಹುರ್ಕೋಬೇಕು ಹಸಿದಿದ್ದಾಗ, ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವೆಲ್ಲ ಹಸಿದ ಹಾಕ್ಕೊಂಡೇವಿ, ಶುಂಠಿ ಆಗಲಿ ಹಸಿ ಕೊಬ್ಬರಿ ಇವನ್ನೆಲ್ಲ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ. ಮತ್ತು ನೆಕ್ಸ್ಟು ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಯಾಕಿಟ್ಟಿದ್ದೆ ತೊಳ್ಕೊಂಡು, ಆ ಹುಣಸೆ ಹಣ್ಣಿನ ರಸನ ಹಾಕ್ಕೊಳಕತ್ತೀನಿ ನೋಡಿರಿ. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಪಲ್ಯ ಭಾಳ ರುಚಿ ಕೊಡ್ತೈತಿ. ಇದನ್ನು ಸ್ಕಿಪ್ ಮಾಡಬೇಡ್ರಿ, ಹಾಕ್ಕೊಳ್ಳೇಬೇಕು ಹುಣಸೆ ಹಣ್ಣಿನ ರಸ. ನಾ ಏನೇನು ತೋರಿಸೇನಲ್ಲ ಎಲ್ಲನೂ ನೀವು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಹುಣಸೆ ಹಣ್ಣು ಹಾಕಿಂದ ನಾವು ಬೆಲ್ಲ ಹಾಕ್ಕೊಳ್ಳೇಬೇಕು. ಬೆಲ್ಲ ನೋಡಿರಿ
ಆರ್ಗಾನಿಕ್ ಬೆಲ್ಲ ತೊಗೊಂಡಿನಿ. ಆದಷ್ಟು ಆರ್ಗಾನಿಕ್ ಬೆಲ್ಲನ ಉಪಯೋಗಿಸ್ಕೊಳ್ರಿ, ಭಾಳ ರುಚಿ ಇರ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಅರಿಶಿನದ ಪೌಡ್ರನ್ನ ಹಾಕ್ಕೊಂಡಿನಿ. ಒಂದು 1/4 ಟೀ ಚಮಚ ನೀವು ಅರಿಶಿನದ ಪೌಡ್ರ್ ಹಾಕ್ಕೊಳ್ರಿ. ಅರಿಶಿನದ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಧನಿಯಾ ಪೌಡ್ರನ್ನ ಹಾಕ್ಕೋಬೇಕು, 1 ಟೀ ಚಮಚ. ಧನಿಯಾ ಪೌಡ್ರ್ ಆದಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕ್ಕೋಬೇಕು. ಮನೆಯಲ್ಲಿ ಮಾಡಿದ್ರೆ ಅದನ್ನು ಹಾಕ್ಕೋಬೋದು ನೀವು. ನೋಡಿರಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚಲೋ ಹೊತ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚಲೋ ಹೊತ್ನಾಗಿ ಮಸಾಲ ಎಲ್ಲ ಕುದ್ದಾದ್ಮೇಲೆ ಈಗ ನಾನು ಹುರಿದಿಟ್ಕೊಂಡಿದ್ದೆಲ್ಲ ಡೊಣ್ ಮೆಣಸಿನ್ಕಾಯಿ ಅದನ್ನು ಈ ಥರ ಮಾಡಿಕೊಂಡು ಹಾಕ್ಕೋಬೇಕು. ಬೀಜ ನೀವು ಭಾಳ ಖಾರ ಇದ್ವು ಅಂದ್ರೆ ಮಾತ್ರ ತೆಗೀರಿ, ಇಲ್ಲ ಅಂತಂದ್ರೆ ತೆಗಿಬೇಡ್ರಿ. ಮೆಣಸಿನ್ಕಾಯಿ ಮೇಲೆ ಡಿಪೆಂಡು. ಜಾಸ್ತಿ ಮೆಣಸಿನ್ಕಾಯಿ ಇದ್ರೆ ಜಾಸ್ತಿ ಬೀಜ ಇದ್ರೆ ಖಾರ ಇರ್ತಾವೆ. ಹೀಗಾಗಿ ಇವಷ್ಟೊಂದು ಖಾರ ಇರಲಿಲ್ಲ, ನಾನು ಬೀಜ ಸಮೇತನ ಮಾಡೀನಿ. ಎಲ್ಲನೂ ಹಾಕ್ಕೊಂಡು ಒಂದು 5 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡು ಬಿಟ್ರೆ ರೆಡಿ ಆಗ್ತೈತಿ ರುಚಿಕರವಾದ ಡೊಣ್ ಮೆಣಸಿನ್ಕಾಯಿ ಪಲ್ಯ. ನಮ್ಮ ಉತ್ತರ ಕರ್ನಾಟಕದ ಜವಾರಿ ಡೊಣ್ ಮೆಣಸಿನ್ಕಾಯಿ ಪಲ್ಯ ನೋಡಿರಿ. ಇದನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಆಗಲಿ, ಅನ್ನ ತುಪ್ಪದ ಜೋಡಿ ಸೈಡ್ ಹಚ್ಕೊಂಡು ತಿನ್ನೋಕೆ ಭಾಳ ರುಚಿ ಇರ್ತೈತಿ. ಒಂದು ಸಾರಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋಸು ನೀವು ನೋಡ್ಬೋದು. ಹೀಗಾಗಿ ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡಿದ್ರೆಲ್ಲ ಬಾಯಾಗ ನೀರು ಬರ್ತಾವೆ, ಅಷ್ಟು ಚೆನ್ನಾಗಿ ಕಾಣಿಸಕತ್ತೈತಿ, ಅಷ್ಟು ರುಚಿಯಾಗಿತ್ತು ಕೂಡ. ಒಂದು ಸಾರಿ ಟ್ರೈ ಮಾಡಿರಿ. ಟ್ರೈ ಮಾಡಿದರೆ ಗೊತ್ತಾಗುತ್ತಾ ಯಾವ ಥರ ಬರುತ್ತೆ ಅಂಥೇಳಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ್ರಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.